Hi dear students, my name is Girish. I am a computer science lecturer here. Today I tell you what are the you have opportunities if you take a computer science. Okay, if you take a computer science, what are the opportunities you have? Today we will discuss. Okay, computer without computer no world today. Okay, we must ensure if you go for any interviews, first of all they ask you what you know about computer. Okay, then different areas in organizations, different areas we have to use a computer. Today if computer is stopped means the world is stopped, because the computer is must and should for our daily life. Okay, see, we can use computer in a various field. Okay, today we discuss about the what are the opportunities you have. Okay, what are the degree courses, what are the you have career courses after your PUC. Okay, that you have to discuss today. If you take a PCMC, see, if you take a PCMC, what are the you have courses. Okay, you can only the parents and only two courses, that is one medical, second one is engineering. There are different courses are also there. These are very good courses. Okay, definitely you are getting a job after doing these did this course. Okay, there are different courses you have. In that there are, I'm just divided the courses like engineering courses and degree courses. Okay, engineering courses, there are there are so many branches you have in engineering. Okay, engineering we have up to 45 branches. ಎಷ್ಟು 45 ಬ್ರಾಂಚ್ಗಳು ಇದಾವೆ. ಅದರಲ್ಲಿ there are so many branch you have. Okay, in that there are so many, these are very important branches. Okay, 4 years ಮಟ ಇರುತ್ತೆ, 4 years ಇರುತ್ತೆ. In this, see, E and C ಅಂತ ಬರುತ್ತೆ. Very good course it is. E and C means electronic and communication. Okay, electronic and communication ಮಾಡಿ ನಮ್ಮ ಕಾಲೇಜಿಂದ ಡಿಗ್ರಿದಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿ ಆಲ್ಮೋಸ್ಟ್ ಆಲ್ ನಮ್ಮ ಹುಡುಗರು ಬೇರೆ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಆಯಿತು, ಸೋನಿ, ಲೈಕ್ ದೀಸ್ ಏನೇ ಎಲೆಕ್ಟ್ರಾನಿಕ್ ಕಂಪ್ನೀಸಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಓಕೆ, ಆಲ್ರೆಡಿ ಸೋ ಮೆನಿ ಅವರ್ ಸ್ಟೂಡೆಂಟ್ಸ್ ದೇ ಆರ್ ನಥಿಂಗ್ ಬಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೌ ಡೇಸ್. ಓಕೆ, ಇ ಆ್ಯಂಡ್ ಸಿ ಇಸ್ ವೆರಿ ಗುಡ್ ಕೋರ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಓಕೆ, 4 years ಕೋರ್ಸ್ ಇದು ಇಂಜಿನಿಯರಿಂಗಲ್ಲಿ. ದೆನ್ ಯು ಹ್ಯಾವ್ ಅ CS. ಇಫ್ ಯು ವಾಂಟ್ ಟು ಬಿಕಮ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್, ಓಕೆ, ಇಟ್ಸ್ ವೆರಿ ಗುಡ್ ಕೋರ್ಸ್ ನವ ಡೇಸ್. ಓಕೆ, ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ಸೈನ್ಸ್ ಮಾಡಿ ನಮ್ಮ ಕಾಲೇಜಿಂದ ಡಿಫ್ರೆಂಟ್ ಕಡೆ ಕಂಪ್ನೀಸಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಫ್ರಮ್ ದಿಸ್ ಕಾಲೇಜ್, ದೇ ಆರ್ ಕಂಪ್ಲೀಟೆಡ್ ದ engineering in computer science also and placed in different top companies. Infosys ಆಯಿತು, ಓಕೆ, TCS ಕಂಪ್ನಿಯಲ್ಲಿ, ಓಕೆ, ಡಿಫ್ರೆಂಟ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ದೆನ್ ದ ನೆಕ್ಸ್ಟ್ ಕೋರ್ಸ್ ಇಸ್ IS information science, same like a CS course ಕತೆ ಇರುತ್ತೆ. ಓಕೆ, ಇಟ್ ಇಸ್ ಆಲ್ಸೋ ಇನ್ಫಾರ್ಮೇಷನ್ ಸೈನ್ಸ್, ಇಟ್ ಇಸ್ ಆಲ್ಸೋ ಇಂಜಿನಿಯರಿಂಗ್ ಕೋರ್ಸ್, 4 years ಇಂಜಿನಿಯರಿಂಗ್ ಕೋರ್ಸಸ್. ದೆನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಲವೊಬ್ಬರಿಗೆ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಮಾಡ್ತಿರ್ತಾರೆ ಯಾರಾದರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಟ್ಸ್ ವೆರಿ ಗುಡ್ ಕೋರ್ಸ್. ಓಕೆ, ಅಲ್ಲಿನೂ ಯು ಹ್ಯಾವ್ ಸೋ ಮೆನಿ ಅಪಾರ್ಚುನಿಟೀಸ್. ಓಕೆ, ಸಿಕ್ಕಾಪಟ್ಟೆ ಅಪಾರ್ಚುನಿಟೀಸ್ ಇರ್ತವೆ. ಓಕೆ, ಯು ಹ್ಯಾವ್ ಟು ಡೂ ಇನ್ ಬೆಸ್ಟ್ ಕಾಲೇಜಲ್ಲಿ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಯು ಆರ್ ಗಾಟ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಕಂಪನೀಸ್. ಓಕೆ, ದೆನ್ ದ ನೆಕ್ಸ್ಟ್ ಯು ಹ್ಯಾವ್ ಅ ಸಿವಿಲ್ ಇಂಜಿನಿಯರಿಂಗ್. ಸಿವಿಲಲ್ಲಿ ಓಕೆ, ಯು ಕ್ಯಾನ್ ಡಿಸೈನ್ ದಿ ಬಿಲ್ಡಿಂಗ್ಸ್ ಆ್ಯಂಡ್ ಸೈಟ್ ವರ್ಕ್ ಇರುತ್ತೆ. ದೆರ್ ಆರ್ ಡಿಫ್ರೆಂಟ್ ಗೌರ್ಮೆಂಟ್ ಜಾಬ್ಸಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರು. ಓಕೆ, ಆ್ಯಂಡ್ ಡ್ರಾಯಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇರೋರಿಗೆ ಸಿವಿಲ್ ಇಂಜಿನಿಯರಿಂಗು ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ದೆನ್ ಸಿವಿಲ್ ಇಂಜಿನಿಯರಿಂಗ್, ದೆನ್ ಯು ಹ್ಯಾವ್ E and E means electronic and electrical and electronics ಅಂತೇಳಿ ಲಾಸ್ಟ್ ಇಯರ್ ಒಂದು ಹುಡುಗಿ ನಮ್ಮ ಕಾಲೇಜಿಂದ ಎಲೆಕ್ಟ್ರಿಕಲ್ ಮುಗಿಸಿ ಬ್ರಾಂಚು TCS ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಓಕೆ, ಲೈಕ್ ದಿಸ್ ದೇರ್ ಆರ್ ಡಿಫ್ರೆಂಟ್ ಯು ಹ್ಯಾವ್ ಕೋರ್ಸಸ್. ದಿಸ್ ಇಸ್ ಆಲ್ಸೋ 4 years ಕೋರ್ಸ್, electrical and electronics. Okay, then you have a courses like aeronautical engineering, very less college you have. If you got a seat in aeronautical engineering, you are become a very good, you have a career, very good career in aeronautical engineering means in aerospace. ಎಲ್ಲ ಏನ್ರಿ ಏರೋಪ್ಲೇನ್ದು ಪಾರ್ಟ್ಸು ಎಲ್ಲ ಡಿಸೈನ್ ಮಾಡೋದು ಎಲ್ಲ ಕಲಿಸ್ಕೊಡ್ತಾರೆ ನಿಮಗೆ ಇದರಲ್ಲಿ. ದೆನ್ ಬಯೋಟೆಕ್ನಾಲಜಿ,
biotechnology means, okay, it is nothing but related to biotechnology. Technically you have to learn the bio. Okay, you have to design the equipments like a stethoscope, these and microscope. These you have to design in biotechnology. Okay, biotechnology we have in technically you have to solve the problems. Okay, that is called a biotechnology. Okay, that's how, for example, fingerprints ಆಯಿತು. These are nothing but biotechnology examples. Okay, then in mobile ಅಲ್ಲಿ ನಾನು finger prints use ಮಾಡ್ತೀನಿ. This is nothing but how it is because of biotechnology techniques. Okay, we can use it. Then ಮತ್ತೆ ಬಯೋಮೆಡಿಕಲ್ ಅಂತ ಯೂಸ್ ಮಾಡ್ತೀವಿ. ಬಯೋಮೆಡಿಕಲ್ ಇಂಜಿನಿಯರಿಂಗಲ್ಲಿ you have to ಏನು ಮಾಡಬೇಕು, ನೀವು equipments like medical equipments. Okay, you have to manufacturing the medical equipments. ಅದನ್ನ ಎಲ್ಲ ನಿಮಗೆ ಕಲಿಸ್ಕೊಡ್ತಾರೆ 4 years ಅಲ್ಲಿ. Okay, this is also very good course. Then chemical engineering, see chemical engineering ಎಲ್ಲಿ ಯೂಸ್ ಆಗುತ್ತೆ? chemical engineering it is used in sugar factories. Okay, different ಫ್ಯಾಕ್ಟ್ರೀಸ್ ಇರ್ತವೆ. ಕೆಮಿಕಲ್ ಶುಗರ್ ಫ್ಯಾಕ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ವಿ ಹ್ಯಾವ್ 4 ಕಾಲೇಜಸ್ ಇನ್ ಕರ್ನಾಟಕ ಕೆಮಿಕಲ್ ಇಂಜಿನಿಯರಿಂಗ್. ಓಕೆ, ಈ ಎಲ್ಲ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮುಂದೆ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ದೆನ್ ಯು ಹ್ಯಾವ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮೀನ್ಸ್, ಓಕೆ, you know already in mobile towers there are Jio companies, Idea, Vodafone, different companies ಅಲ್ಲಿ ನಿಮಗೆ, ಓಕೆ, ಆಸ್ ಎ IT ಮ್ಯಾನೇಜರ್ ಅಂತ ತಗೋತಾರೆ. ಓಕೆ, ಈ ಟೆಲಿಕಮ್ಯುನಿಕೇಶನ್ ಮಾಡಿದವರು ದೇ ಆರ್ ಪ್ಲೇಸ್ಡ್ ಇನ್ ಬಿಗ್ಗೆಸ್ಟ್ telecommunication industries like Reliance, okay, then Vodafone, then Airtel, like this type of companies. Okay, then the automobile engineering means there are some students, they are crazy about vehicles, crazy about cars. You have to design the parts of cars. Okay, that is nothing but automobile engineering. There are so much nowadays. It is also very good course, automobile engineering. This is also 4 years course you have. Then the next one is robotics engineering means you have to machine ಅನ್ನು ನೀವು ಏನು ಮಾಡಬೇಕು, you have to move that machine. Okay, machine robot means that is nothing but that is one machine. Okay, you have to move that machine. Okay, you have to write programs for that robotics. Okay, very good course nowadays. Artificial intelligence use ಮಾಡಿ ನೀವು ಅದನ್ನು ಮಾಡಬೇಕಾಗುತ್ತೆ. ಓಕೆ, robotic engineering ಅಂತೇಳಿ 4 years course, ಇದು ನ್ಯೂ ಕೋರ್ಸು. ಇಟ್ಸ್ ವೆರಿ ಡಿಮಾಂಡಬಲ್ ಕೋರ್ಸ್ nowadays. Okay, then you can go for agriculture engineering means you have to manufacturing the agriculture products. You have to manufacturing the agriculture equipments ನ ರೆಡಿ ಮಾಡಲಿಕ್ಕೆ, ಎಲ್ಲ ಡಿಸೈನ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಓಕೆ, ದಟ್ ಈಸ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. Okay, then you have a textile engineering ಅಂತಂದ್ರೆ this is also very less colleges we have in Karnataka. Okay, textile engineering you have to manufacturing, design the cloths. Okay, these you have to designing the cloths and you have to production of cloths. Okay, for this purpose there are so many textile industries we have already. Okay, in garments also. Okay, there are so many you can place in different top companies. Okay, that is nothing but a very good course is textile engineering. Next we have a course like ceramics means in granite, in very big granite companies where you will be placed. Okay, you have got a job you can got a job after your ceramics engineering completion. Okay, then architecture engineering is very good course. Already from our college 3 members are selected for different companies from this architecture engineering. Okay, architecture engineering means you have to design the buildings. Only you have to design the buildings by using the softwares. Okay, design the buildings, that is nothing but architect. Okay, architecture engineering you have design ಮಾಡಿ ಕೊಡಬೇಕಾಗುತ್ತೆ. ಅದನ್ನ ಡಿಸೈನ್ ಟೂಲ್ಸ್ನ ಎಲ್ಲ ಕಲಿಸ್ಕೊಡ್ತಾರೆ ಇಲ್ಲಿ. Okay, that is nothing but architecture engineering. Okay, there are different engineering courses you have. For these all engineering courses ಇಲ್ಲಿ ಏನು ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಅದಕ್ಕೆ if you want to go for engineering course, ಓಕೆ, ನೀವು ನೆಕ್ಸ್ಟು ನೀವು PUC ಮಾಡಿ ನೀವೇನಾದರೂ ಇಂಜಿನಿಯರಿಂಗ್ ಕೋರ್ಸ್ ಹೋಗ್ಬೇಕಪ್ಪ ಅಂತಂದರೆ ಯು ಕ್ಯಾನ್ ಟೇಕ್ ಕಂಪ್ಯೂಟರ್ ಸೈನ್ಸ್, ಬಿಕಾಸ್ ವಾಟ್ ಎವರ್ ಸಿಲೆಬಸ್ ಯು ಹ್ಯಾವ್ ಇನ್ ಇಂಜಿನಿಯರಿಂಗ್ ಟುಡೇ ಇಯರ್ ವಿ ಹ್ಯಾವ್ ದ ಬೇಸಿಕ್ ಸಿಲೆಬಸ್ ಇಯರ್. ಓಕೆ, ನೀವು ಕಂಪ್ಯೂಟರ್ ಸೈನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಇಂಜಿನಿಯರಿಂಗ್ ಕೋರ್ಸಸ್ ಎಲ್ಲ ನಿಮಗೆ ಈಸಿ ಆಗುತ್ತೆ. ಓಕೆ, ದೀಸ್ ಇಂಜಿನಿಯರಿಂಗ್ ಕೋರ್ಸಸ್ ವಿಲ್ ಬಿ ವೆರಿ ಈಸಿ.
Okay, for you, for example, last year also there are so many students, my PCM student, they joined engineering and also got a very good marks in engineering. Okay, this is you have to remember. Okay, if you want to go for any engineering courses, okay, you can there are so many engineering courses you have, you can select any one engineering course that will. Okay, if you take computer science means that will be very easy for you, okay, for your next career. Okay, the next, if you don't want any engineering courses, ನಿಮಗೆ ಇಂಜಿನಿಯರಿಂಗ್ ಕೋರ್ಸಸ್ ಬೇಡಪ್ಪ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಆ್ಯಂಡ್ ಡಿಗ್ರಿ ಕೋರ್ಸಸ್ ಇದ್ದಾವೆ. ದೇರ್ ಆರ್ ಸೋ ಮೆನಿ ಡಿಗ್ರಿ ಕೋರ್ಸಸ್. ಓಕೆ, ಯಾವ ಡಿಗ್ರಿ ಕೋರ್ಸಸ್ ಮಾಡ್ಬೋದು ನಾನು ಇಂಜಿನಿಯರಿಂಗ್ ಬೇಡಪ್ಪ ಅಂತಂದರೆ ಯು ಕ್ಯಾನ್ ಗೋ ಫಾರ್ BSc. ಇನ್ BScಯಲ್ಲಿ ಸಿಕ್ಕಾಪಟ್ಟೆ ಕೋರ್ಸಸ್ ಇದ್ದಾವೆ ನಿಮಗೆ. ಯಾವ ಕೋರ್ಸಸ್ಸು? ಸಿ BSc PCM, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್. BSc PCM ಹೋಗ್ಬೋದು ನೀವು. ಮತ್ತು ಯು ಕ್ಯಾನ್ ಗೋ ಫಾರ್ BSc ಇನ್ ಕಂಪ್ಯೂಟರ್ ಸೈನ್ಸ್, ಫಿಸಿಕ್ಸ್ ಮ್ಯಾಥ್ಸ್ CS. ಓಕೆ, BSc ಇನ್ ಕಂಪ್ಯೂಟರ್ ಸೈನ್ಸ್. ಇನ್ನು ನಮ್ಮ ಕಾಲೇಜಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಮಾಡಿ ಅಕ್ಷತಾ ಕುಂಬಾರ್ ಅಂತ ಹುಡುಗಿ ಗೂಗಲ್ ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಗೂಗಲ್ ಕಂಪ್ನಿಯಲ್ಲಿ ಹಿ ಈಸ್ ಅ ಗೋಲ್ಡ್ ಮೆಡಲಿಸ್ಟ್. ಓಕೆ, ಶಿ ಈಸ್ ಅ ಗೋಲ್ಡ್ ಮೆಡಲು ತೊಗೊಂಡಿದ್ದಾರೆ ಕಂಪ್ಯೂಟರ್ ಸೈನ್ಸಲ್ಲಿ. ಓಕೆ, ಅಕ್ಷತಾ ಕುಂಬಾರ್ ಅಂತೇಳಿ ಹುಡುಗಿ. ಓಕೆ, ಸಿ ನೀವು BSc PMCS ಮಾಡ್ಬೋದು. ದೆನ್ ಯು ಕ್ಯಾನ್ ಗೋ ಫಾರ್ BSc ಎಲೆಕ್ಟ್ರಾನಿಕ್ಸ್. BSc Electronics, very good course from our college. One of the student, he got a place in Toshiba company, electronic company. ಇದು Toshiba ಕಂಪ್ನಿಯಲ್ಲಿ ಸೆಲೆಕ್ಟ್ ಆಗ್ತಾರೆ. There are so much demandable course nowadays. ಯಾವುದು? BSc Electronics. Okay, then you have a hotel management ಅಂತೇಳಿ there are in Bangalore and Mangalore ಮತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಈ ಕೋರ್ಸ್ನ ಮಾಡ್ತಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್, ಯು ಹ್ಯಾವ್ ಟು ಮ್ಯಾನೇಜಿಂಗ್ ದಿ ಬಿಗ್ ಹೋಟೆಲ್ಸ್. ಓಕೆ, ಅಲ್ಲಿ ನಿಮಗೆ ಒಂದು ಪೋಸ್ಟ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಮ್ಯಾನೇಜಿಂಗ್ ಆಲ್ ದೀಸ್ ಬಿಗ್ ಸ್ಟಾರ್ ಹೋಟೆಲ್ಸ್. ಓಕೆ, ಇದನ್ನ ನಿಮಗೆ ಹೇಳ್ಕೊಡ್ತಾರೆ ಅವರು. ಹೋಟೆಲ್ ಮ್ಯಾನೇಜ್ಮೆಂಟ್, ದಿಸ್ ಇಸ್ 3 years ಕೋರ್ಸ್ ಇರುತ್ತೆ, 3 to 4 years ಕೋರ್ಸ್ ಇರುತ್ತೆ. ಇಟ್ಸ್ ವೆರಿ ಗುಡ್ ಕೋರ್ಸ್. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್. ದೆನ್ ಯು ಕ್ಯಾನ್ ಗೋ ಫಾರ್ ಅನಿಮೇಷನ್. ಓಕೆ, ಅನಿಮೇಷನ್ ಕೋರ್ಸ್, BSc ಇನ್ ಅನಿಮೇಷನ್ 3 years ಕೋರ್ಸ್ ಇದು. ಓಕೆ, ಅನಿಮೇಷನ್ ಮೀನ್ಸ್ ನಿಮಗೆ ಗೊತ್ತಿದೆ ಆಲ್ರೆಡಿ ಡಿಫ್ರೆಂಟ್ ಕಾರ್ಟೂನ್ಸ್ ಬರ್ತವೆ, 3D ಫಿಲ್ಮ್ಸ್ ಬರ್ತವೆ ಫಾರ್ ಲೈಕ್ ದೀಸ್ ಬಾಹುಬಲಿ ಕತೆ, ಮಕ್ಕಿ ಅಂತೇಳಿ ಫಿಲ್ಮ್ಸ್ ಬಂದಿದೆ. ದೇ ಆರ್ ಡಿಫ್ರೆಂಟ್ ಫಿಲ್ಮ್ಸ್, ಆರ್ಟಿಫಿಷಿಯಲ್ ಫಿಲ್ಮ್ಸ್ ರೆಡಿ ಮಾಡಲಿಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಡಿಸೈನ್ ದ್ಯಾಟ್. ಓಕೆ, ಯು ಹ್ಯಾವ್ ಟು ಡಿಸೈನ್, ಯು ಹ್ಯಾವ್ ಟು ಮೂವ್ ದ್ಯಾಟ್ ಪ್ರಾಡಕ್ಟ್. ಅವನ ಆಬ್ಜೆಕ್ಟ್ನ ಮೂವ್ ಮಾಡಬೇಕು. ಇದನ್ನೆಲ್ಲ ಕಳಿಸ್ಕೊಡ್ತಾರೆ ನಿಮಗೆ ಇಲ್ಲಿ BSc ಇನ್ ಅನಿಮೇಷನ್. ವೆರಿ ಗುಡ್ ಕೋರ್ಸ್. ಲೆಸ್ ಮೆಂಬರ್ ಅವ್ರು ಭಾಳ ಕಡಿಮೆ ಜನ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ದೇ ಆರ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಕಂಪ್ನೀಸ್. ಓಕೆ, ದೆನ್ ಯು ಕ್ಯಾನ್ ಗೋ ಫಾರ್ ಇಂಟೀರಿಯರ್ ಡಿಸೈನ್. This is very popular course nowadays. See, interior design, BSc in interior design. Interior design means you have to design the interior buildings. So interior buildings na design ಮಾಡೋದು. Okay, design different ಆಗಿ ಮನೆ ಕಟ್ತಾರೆ. Okay, you have to design that. Buildings in a very attractively. Okay, that is called interior design ಅಂತಾರೆ. ವೆರಿ ಗುಡ್ ಕೋರ್ಸ್ nowadays. BSc in interior design 3 years ಕೋರ್ಸ್ ಇದು. Okay, that is also very popular. Okay, then you can go for a BCA, Bachelor of Computer Application. Computer Application ಅಂತಾರೆ. ವೆರಿ ಗುಡ್ ಕೋರ್ಸು. ಆಲ್ರೆಡಿ 4 students they placed in Infosys company from our college. ಓಕೆ, BCA ಮಾಡಿ ಸ್ನೇಹಾ ಪಾಟೀಲ್ ಅಂತ ಹುಡುಗಿ ಇನ್ಫೋಸಿಸ್ ಸೆಲೆಕ್ಟ್ ಆಗಿದ್ದಾಳೆ. ಓಕೆ, ಮತ್ತು ಒಂದು different students, they are got selected in different companies. BCA, it is a job oriented course. ಇದು 3 years ಕೋರ್ಸ್ ಇರುತ್ತೆ. BCA ಮುಗಿದ ತಕ್ಷಣ ಯು ಆರ್ ಗೆಟಿಂಗ್ ಅವ್ರ ಕ್ಯಾಂಪಸ್ ಆಗ್ತೀರಾ, ಇಲ್ಲಪ್ಪ ಅಂದರೆ ಎಲ್ಲಾದ್ರೂ ಒಂದು ಕಡೆ ನಿಮಗೆ ಕಂಪ್ನಿಯಲ್ಲಿ ಜಾಬ್ ಸಿಗುತ್ತೆ. BCA. ದೆನ್ MCA ಮಾಡ್ಬೋದು. BCA ಆದಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಕಮ್ ಟು ದಿ ಟೀಚಿಂಗ್ ಲೈನ್, ಯು ಕ್ಯಾನ್ ಗೋ ಫಾರ್ MCA, Master of Computer Application. Okay, this is also a very good course. Then B.Pharm means nothing but a Bachelor of Pharmacy. In a different these pharmaceutical companies ಅಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ನ ಏನಪ್ಪ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅಲ್ಲಿ ತಗೋತಾರೆ. ದಟ್ ಈಸ್ 4 years ಕೋರ್ಸ್. ದೆನ್ D.Pharm is a 2 to 3 years ಕೋರ್ಸ್. ಇದು is very easily you can do these courses. Okay, this is also job oriented course. Okay, definitely you are getting job from these D.Pharm. See that BFA means Bachelor of Fine Art.
ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಮೀನ್ಸ್ ಇಫ್ ನಿಮಗೆ ಡ್ರಾಯಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಯು ಕ್ಯಾನ್ ಗೋ ಫಾರ್ ಡ್ರಾಯಿಂಗ್ ಟೀಚರ್ ಆಗಿ ನೀವು ಅಪಾಯಿಂಟ್ ಏನಪ್ಪ ನೀವು ಡಿಗ್ರಿ ತೊಗೊಂಡು ಡ್ರಾಯಿಂಗ್ ಟೀಚರ್ ಆಗಿ ಅಪಾಯಿಂಟ್ ಮಾಡ್ತಾರೆ. Okay, there are very less people they want to do these type of courses. Okay, BFA means Bachelor of Fine Art. Okay, in Gadagali ide course. Okay, you can this is also 3 years course. Then diploma in agri diploma in agri alli there are so many opportunities you have. Then you can go for fashion technology. This is also 2 to 3 years course idu. BSc in fashion technology 3 years course. This is also very good course. Almost all idanna girls almost all ಮಾಡ್ತಾರೆ. Okay, fashion technology. Okay, they are placed in different fashion technology companies idave for they build their career there. Okay, from these courses. Okay, almost all metropolitan cities alli almost all girls ಈ ಕೋರ್ಸ್ನ ಮಾಡ್ತಾರೆ ಫ್ಯಾಷನ್ ಟೆಕ್ನಾಲಜಿ. ದೆನ್ ಯು ಕ್ಯಾನ್ ಗೋ ಫಾರ್ NTTF ನಿಮ್ಗೆ ಗೊತ್ತಿರುತ್ತೆ. 10th ಮೇಲೆ ಮುಂದೆ PUC ಮೇಲೇನೂ NTTF ಇದೆ. PUC ಮೇಲೆ ಡಿಫ್ರೆಂಟ್ ಕೋರ್ಸಸ್ ಇದ್ದಾವೆ. ಒಂದು IT ಅಂತ ಕೋರ್ಸ್ ಬರುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಆಲ್ಮೋಸ್ಟ್ ಆಲ್ ಆ ಕೋರ್ಸ್ನ ಮುಗಿಸಿದವರು ಆಲ್ಮೋಸ್ಟ್ ಆಲ್ ಫಾರಿನಲ್ಲಿ ಸೆಟ್ಲ್ ಆಗ್ತಾರೆ. ಅವರೇ ಕ್ಯಾಂಪಸ್ ಮಾಡಿಸ್ತಾರೆ. ದಟ್ ಈಸ್ NTTF ಮೀನ್ಸ್ ವೆರಿ ಗುಡ್ ಕೋರ್ಸ್. ಓಕೆ, ಇದು ಪ್ರಾಕ್ಟಿಕಲಿ ಓರಿಯೆಂಟೆಡ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು. NTTF ನೆಟ್ವರ್ಕ್ ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತೇಳಿ. ಓಕೆ, ಅಲ್ಲೇ ನಿಮಗೆ PUC ಆದ ನಂತರ ನೀವು ಮಾಡ್ಬೋದು ಈ ಕೋರ್ಸ್ನ. ಓಕೆ, NTTF ಅಂತೇಳಿ ಒಂದು IT ಅಂತೇಳಿ ಒಂದು ಸಬ್ಜೆಕ್ಟ್ ತೊಗೊಂಡು ಇನ್ಫಾರ್ಮೇಷನ್ ಟೆಕ್ನಾಲಜಿನ ತೊಗೊಂಡು ಮುಗಿಸ್ಕೊಂಡು ಯು ಕ್ಯಾನ್ ಗೋ ಫಾರ್ different companies. Okay, then paramedical courses ನೀವು ಮಾಡ್ಬೋದು. paramedical courses means lab DMLT diploma in lab testing. Okay, lab testing ಈ courses ನೀವು ಮಾಡಬಹುದು, paramedical courses. Then you can go for event management. BSc in event management ಅಂತ ಕೋರ್ಸ್ ಇದೆ. you have to the big functions ಇರ್ತವೆ, ಅಲ್ಲಿ ನಿಮಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಕೊಟ್ಟಿರ್ತಾರೆ. full you have to manage that function. that course name is event management course. It's also nowadays this is a popular course. Okay, next you can go for BCom ಹೋಗ್ಬೋದು ನೀವು. ಸೈನ್ಸ್ ಮಾಡಿದವರು ಯು ಕ್ಯಾನ್ ಗೋ ಫಾರ್ BCom. BCom ಇಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ಹುಡುಗಿ ಸಹನಾ ಕಂದಕೂರ್ ಅಂತ ಹುಡುಗಿ PUCಯಲ್ಲಿ 91% ಮಾಡಿ ಈಗ ಯು ಕ್ಯಾನ್ ಗೋ ಫಾರ್ BComನ 3 years ಮುಗಿಸಿ ನಾವು he has worked in a TCS company. She has worked in TCS company, got a 50 to 55,000 rupees now. ಓಕೆ, ಸಹನಾ ಕಂದಕೂರ್ ಅಂತೇಳಿ ಹುಡುಗಿ BCom ಮಾಡಿ ಪ್ಲೇಸ್ ಆಗಿದ್ದಾಳೆ. ಅವ್ರಿಗೆ ಅದು ಇಂಟ್ರೆಸ್ಟ್ ಇತ್ತು. ಓಕೆ, ಅವಳು ಇಂಜಿನಿಯರಿಂಗ್ ಹೋಗಲಿಲ್ಲ, ಅವಳು ಏನು ಮಾಡೋಕೆ ಮೆಡಿಕಲ್ ಹೋಗಲಿಲ್ಲ, ಇಂಜಿನಿಯರಿಂಗ್ ಹೋಗಲಿಲ್ಲ, ಡೈರೆಕ್ಟಾಗಿ BCom ಹೋಗಿ he has placed. Okay, for different companies. Okay, you can go for a BCom also. Then CA ಇನ್ ಸೈನ್ಸ್ ಮೇಲೆ ನೀವು CA ಮಾಡ್ಬೋದು, ಭಾಳ ಈಸಿ ಇರುತ್ತೆ. ಸೈನ್ಸ್ದು ಹುಡುಗರು CA ಮಾಡೋದು ಇಟ್ಸ್ ವೆರಿ ಈಸಿಲಿ. ಯು ಕ್ಯಾನ್ ಡನ್ ದಿ CA, ಚಾರ್ಟೆಡ್ ಅಕೌಂಟೆಂಟ್. Then you can go for CS means company secretary. Company secretary means you have to maintaining the company with financial matters. Financial ಏನಾದರೂ matters ಇದ್ದರೆ company secretary. That course is very good course. This is also 4 years course. Okay, 4 years ಆಗಿದ್ದ ನಿಮಗೆ ಎಕ್ಸಾಮ್ ಇರ್ತದೆ. ಆ ಸರ್ಟಿಫಿಕೇಟ್ ಬಂತಪ್ಪ ಅಂದರೆ ಯುವರ್ ಲೈಫ್ ವಿಲ್ ಬಿ ಸೆಟ್. Okay, that is very good. That is also very good course, CA and CS. Okay, then IT coordinators ಅಂತಾರೆ DC ಆಫೀಸಲ್ಲಿ. ದರ್ ಆರ್ ಸಿಕ್ಕಾಪಟ್ಟೆ ನಿಮಗೆ ಎವ್ರಿ ಡಿಸ್ಟ್ರಿಕ್ಟ್ DC ಆಫೀಸಲ್ಲಿ IT ಕನ್ಸಲ್ಟೆಂಟ್ ಅಂತ ಕರೀತಾನೆ. ಓಕೆ, ಫಾರ್ ಎಕ್ಸಾಂಪಲ್ IT ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಕರೀತಾನೆ. ಓಕೆ, ಈಗೆಲ್ಲ ನಿಮಗೆ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ಸೈನ್ಸ್ ಈ ಕೋರ್ಸಸ್ಗೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಕಂಪ್ಯೂಟರ್ ಸೈನ್ಸ್ ನಿಮಗೆ ಇದ್ದೇ ಇರುತ್ತೆ. ಓಕೆ, ಈ ಕೋರ್ಸಸ್ಗೆಲ್ಲ ನಿಮಗೆ ಕಂಪ್ಯೂಟರ್ ಸೈನ್ಸು ಇರುತ್ತೆ. ದೆನ್ ಸಾಫ್ಟ್ವೇರ್ ಟೆಸ್ಟಿಂಗ್ ಇಸ್ ವೆರಿ ಗುಡ್ ಕೋರ್ಸ್. ಓಕೆ, ನಮ್ಮಲ್ಲಿ ಕೆಲವು ಹುಡುಗರು ಮಾಡ್ಕೊಂಡು ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡಿ ದೇ ಗಾಟ್ ಡಿಫ್ರೆಂಟ್ ಕಂಪ್ನೀಸ್. ಸಾಫ್ಟ್ವೇರ್ ಟೆಸ್ಟಿಂಗ್, ಯು ಹ್ಯಾವ್ ಟು ಟೆಸ್ಟ್ ದಿ ಸಾಫ್ಟ್ವೇರ್, ಯು ಹ್ಯಾವ್ ಟು ಟೆಸ್ಟಿಂಗ್ ದಿ ಸಾಫ್ಟ್ವೇರ್ಸ್. ಓಕೆ, ಇದು ಏನಪ್ಪ ಅಂದರೆ ದಿಸ್ ಈಸ್ ಆಲ್ಸೋ ಜಸ್ಟ್ 6 months ಕೋರ್ಸ್. ಇದು ಆಫ್ಟರ್ ಡಿಗ್ರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ BCom ಮಾಡಿ, ಅಥವಾ ಫಾರ್ ಎಕ್ಸಾಂಪಲ್ BCA ಮಾಡಿ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ನ 6 months ಮಾಡಿ, ದೆನ್ ದೇ ಆರ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಕಂಪ್ನೀಸ್. ಸಾಫ್ಟ್ವೇರ್ ಟೆಸ್ಟಿಂಗ್. ಓಕೆ, ವೆರಿ ಗುಡ್ ಕೋರ್ಸ್ ನೌ ಡೇಸ್. ಓಕೆ, ಆಲ್ಮೋಸ್ಟ್ ನಿಮ್ಮ ರಿಲೇಷನ್ ಯಾರಾದರೂ ಮಾಡಿರ್ತಾರೆ, ಗೊತ್ತಿರುತ್ತೆ ಅವ್ರಿಗೆ, ಕೇಳಿ. ಓಕೆ, ದೆನ್ ವೆಬ್
web designing also. See, web designing means you have to designing the websites. There are different Google website ide, yeah, flickr.com website ide, Amazon website ide. How they are attractively designed, and they design the website very attractively. How to design these? Okay, these how to design these websites. Okay, that technique, that course is nothing but a web designing. Okay, web designing course ಕಲಿಸ್ಕೊಡ್ತಾರೆ. Okay, that is also one 3 years course, very good course. Okay, almost all these are job oriented courses. Okay, then you can go for mobile developer or Android developer. Android mobile apps ನ ರೆಡಿ ಮಾಡಬೇಕು ಇವಾಗ. Okay, mobile apps ನ ಹೇಗೆ, how to ready the mobile apps. There are different apps in mobile you have, then ಅದನ್ನ ಹೆಂಗೆ ರೆಡಿ ಮಾಡಬೇಕು. Okay, this course, this is also very good course nowadays. It is also one year course idu. Okay, if you completion of this course you have got a certificate, Android developer ante ಒಂದು certificate ಸಿಗುತ್ತೆ. Okay, this is also after your degree you can do, otherwise after your PUC also you can do this. That hospital management is also very good course. You have to managing all big hospitals. Okay, manager ಆಗಿ ನಿಮಗೆ ಅಪಾಯಿಂಟ್ ಮಾಡಿರ್ತಾರೆ. See, you have to managing the all hospitals. Okay, that is also good course. How to, in this course you have to know the how to maintain these hospitals. Okay, ಅದನ್ನೆಲ್ಲ ನಿಮಗೆ ಕಲಿಸ್ಕೊಡ್ತಾರೆ hospital management. Then embedded design, this is very good course. Almost all E&C engineering ಮಾಡಿದವರು okay ಇದು ಕೋರ್ಸ್ನ ಮಾಡ್ತಾರೆ, embedded design ಕೋರ್ಸ್ನ. Okay, they placed in different companies ಅಲ್ಲಿ ಪ್ಲೇಸ್ ಆಗ್ತಾರೆ. Okay, then hospital and tourism, this is also course. Okay, tourism, this is also one course. There are different courses you have. Okay, and engineering courses you have. Okay, there are so many, there are up to 45 engineering courses you have. Then you have so many degree courses. Okay, after your PCMC. Okay, after PCMC, ಯಾಕಪ್ಪ ಅಂದರೆ if you want to go for these courses, okay, ಆಲ್ಮೋಸ್ಟ್ ಆಗಿ ಏನು ಬರುತ್ತಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸು ಇದ್ದೇ ಇರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಓಕೆ, ಇಫ್ ಯು ಟೇಕ್ ಕಂಪ್ಯೂಟರ್ ಸೈನ್ಸ್ ಮೀನ್ ದೀಸ್ ಕೋರ್ಸಸ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಕೆ, ಈ ಎಲ್ಲ ಕೋರ್ಸ್ ನಿಮಗೆ ಆಲ್ಮೋಸ್ಟ್ ಈಸಿ ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿ ನಿಮಗೆ ಕಂಪ್ಯೂಟರ್ ಬೇಸಿಕ್ ಗೊತ್ತಿರುತ್ತೆ, ಎಲ್ಲ ಗೊತ್ತಾಗುತ್ತೆ. ಹೀಗಾಗಿ ನಿಮಗೆ ಇದೆಲ್ಲ ಸ್ವಲ್ಪ ಈಸಿ ಆಗುತ್ತೆ. Okay, this is you have to remember. The next if you don't want these degree courses and engineering courses, then you have government jobs. Okay, let us discuss about the government jobs. Okay, after your PUC and degree you can apply for the government jobs also. Okay, for example ನೀವು ಏನಾದರೂ almost all in government jobs almost 40 marks from computer science ಅಲ್ಲಿ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಅಪ್ಲೈ ಮಾಡಿದ್ದೀರಾ, ಎಕ್ಸಾಮ್ ಅಪ್ಲೈ ಮಾಡಿದ್ದೀರಾ, ಆಲ್ಮೋಸ್ಟ್ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಬಂದಿರ್ತವೆ. ಓಕೆ, ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ವಿಲ್ ಬಿ 40 ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಎಕ್ಸಾಮ್ ಹಾಕ್ತೀರಾ, ಅಲ್ಲಿನೂ 40 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಗೋ ಫಾರ್ ರೈಲ್ವೆ ಜಾಬ್ಸ್, ಅಲ್ಲಿನೂ ನಿಮಗೆ ಇರುತ್ತೆ. ದೆನ್ ಯು ಕ್ಯಾನ್ ಗೋ ಫಾರ್ ದೀಸ್ ಕ್ಲರಿಕಲ್ ಜಾಬ್ಸ್ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸು ಕೇಳಿರ್ತಾನೆ. Okay, it will these for government jobs also the computer science subject will be help you. Okay, then what are the government jobs you can apply after your completion of a degree or PUC? Okay, you can go for IAS. This is the biggest job, IAS and Indian Administrative Service. ಇದು IAS ಮಾಡ್ಬೋದು ನೀವು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ IAS ಇವಾಗ ಯಾರು ಕ್ಲಿಕ್ ಆಗ್ತಾ ಇದ್ದಾರೆ, ಆಲ್ಮೋಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಇವಾಗ IAS ಮಾಡ್ತಾ ಇದ್ದಾರೆ. ವೈ ಮೀನ್ಸ್ ಆಲ್ರೆಡಿ ಇನ್ ಬಿಜಾಪುರ ಆಲ್ಸೋ ದೇರ್ ಆರ್ 2 ಸ್ಟೂಡೆಂಟ್ಸ್ they cleared IAS exam. They are nothing but they are engineering ಯಾವುದಪ್ಪ ಅವ್ರದ್ದು CS ಬ್ಯಾಚುಲರ್, ಅವ್ರದ್ದು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಮಾಡಿ ಓಕೆ IAS ಟ್ರೈನಿಂಗ್ ತೊಗೊಂಡು ಓಕೆ ಮಾಡಿದ್ದಾರೆ. ಓಕೆ, ಬಿಕಾಸ್ ಯಾಕಪ್ಪ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ IAS ಎಕ್ಸಾಮು ಭಾಳ ಈಸಿ ಆಗುತ್ತೆ. ಓಕೆ ಸರ್, ನಿಮಗೂ ಇನ್ನು ಒಂದು ಪೇಪರಲ್ಲಿ ಬಂದಿತ್ತು ಇಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಕಂಪ್ಯೂಟರ್ ಸೈನ್ಸ್ BE ಇನ್ ಕಂಪ್ಯೂಟರ್ ಸೈನ್ಸ್ ದೇ ಆರ್ ಸೆಲೆಕ್ಟೆಡ್ ಫಾರ್ IAS. ಓಕೆ, ದೇ ಆರ್ IASಗೆ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಇಟ್ ವಿಲ್ ವೆರಿ ಈಸಿ ಇಫ್ ಯು ಇಂಜಿನಿಯರಿಂಗ್ ಮಾಡಿ ಕೆಲವೊಬ್ರು IAS ಮಾಡ್ತಾರೆ, ಇಟ್ಸ್ ವಿಲ್ ವೆರಿ ಈಸಿ ಫಾರ್ ಯು. ಓಕೆ, ದೆನ್ KAS ಇದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್.
Okay, then SSC, Staff Selection Commission. This is central government staff selection in different central government offices ಅಲ್ಲಿ ನಿಮಗೆ ಕ್ಲರ್ಕ್ ಜಾಬ್ ಸಿಗುತ್ತೆ. ಅಲ್ಲಿ ನಿಮಗೆ 40 ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಇರ್ತವೆ. ದೆನ್ BSNL ಡಿಪಾರ್ಟ್ಮೆಂಟ್ ಅಲ್ಲಿ JTO ಅಂತ ಕರೀತಾರೆ. JDO means ಜೂನಿಯರ್ ಟೆಲಿಕಾಮ್ ಆಫೀಸರ್ ಅಂತೇಳಿ ತಗೋತಾರೆ. ಜೂನಿಯರ್ ಇಫ್ ಯು ಗಾಟ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನೀವು ಡಿಗ್ರಿ ಮಾಡಿದ ತಕ್ಷಣ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ BSNL ಡಿಪಾರ್ಟ್ಮೆಂಟ್. ಓಕೆ, ಇಟ್ ಇಸ್ ಆಲ್ಸೋ ವೆರಿ ಗುಡ್ ಜಾಬ್. ಓಕೆ, ಅಲ್ಲಿನೂ ನಿಮಗೆ BSNL ಡಿಪಾರ್ಟ್ಮೆಂಟ್ ಅಲ್ಲಿನೂ ನಿಮಗೆ ಕರೀತಾರೆ. ಓಕೆ, ಅಲ್ಲಿನೂ ನಿಮಗೆ ಇಫ್ ಯು ಇಂಜಿನಿಯರಿಂಗ್ ಮಾಡಿ ಯು ಕ್ಯಾನ್ ಅಪ್ಲೈ ಫಾರ್ ದಟ್ಸ್ ಜಾಬ್ಸ್. BSNL ಡಿಪಾರ್ಟ್ಮೆಂಟ್. ದೆನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿನೂ ಆನ್ PUC ಮೇಲೆ ನಿಮಗೆ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಕರೀತಾನೆ. ಓಕೆ, ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ನೋ ದಿ ಕಂಪ್ಯೂಟರ್ ನಾಲೆಜ್. ಓಕೆ, ಅಲ್ಲಿನೂ ನಿಮಗೆ ಅಪಾರ್ಚುನಿಟಿ ಇರುತ್ತೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎವ್ರಿ ಇಯರ್ ಕರೀತಾನೆ. ಎವ್ರಿ ಇಯರ್ ನೋಡಿರಿ, ಲಾಸ್ಟ್ ಇಯರ್ 4000 ಕರೀತಾನೆ. ಓಕೆ, ಹಾಗೆ ಎವ್ರಿ ಇಯರ್ ನಿಮಗೆ ಕರೀತಾನೆ. ಓಕೆ, ಎವ್ರಿ ಇಯರು ಒಂದು ಅಪಾರ್ಚುನಿಟಿ ಪೋಸ್ಟ್ನ ಕರೀತಾನೆ. ದೆನ್ ಯು ಕ್ಯಾನ್ ಗೋ ಫಾರ್ ರೈಲ್ವೇಸ್. ಇನ್ನು ರೈಲ್ವೇಸಲ್ಲಿ ಸಿಕ್ಕಾಪಟ್ಟೆ ಅಪಾರ್ಚುನಿಟಿ ನವಡೇಸ್. ಓಕೆ, ನವಡೇಸ್ ಇವಾಗ ಕರೀತಾನೆ 1,40,000. ಓಕೆ, ರಿಕ್ರೂಟ್ಮೆಂಟ್ ಕರ್ತಿದ್ದಾನೆ ಇವಾಗ. ಓಕೆ, ದೇ ಆರ್ ಡಿಫ್ರೆಂಟ್ ಪೋಸ್ಟ್ ಯು ಹ್ಯಾವ್. ಓಕೆ, ಇಫ್ ಯು ಹ್ಯಾವ್ ಕಂಪ್ಲೀಷನ್ ಆಫ್ ಯುವರ್ PUC ಯು ಕ್ಯಾನ್ ಅಪ್ಲೈ. ಆಫ್ಟರ್ ಕಂಪ್ಲೀಷನ್ ಆಫ್ ಯು ಇಂಜಿನಿಯರಿಂಗ್ ಯು ಕ್ಯಾನ್ ಅಪ್ಲೈ. ಇಂಜಿನಿಯರಿಂಗಲ್ಲಿ ಯಾವ ಕೇಳ್ತಾನಪ್ಪ ಅಂದರೆ ನಿಮಗೆ CS ಕೇಳ್ತಾನೆ, ENC ಕೇಳ್ತಾನೆ, ಮತ್ತು ಮೆಕ್ಯಾನಿಕಲ್ ಕೇಳ್ತಾನೆ. ಓಕೆ, E&E ಕೇಳ್ತಾನೆ. ಓಕೆ, ದೀಸ್ ಕೋರ್ಸಸ್. ಓಕೆ, ಎಲ್ಲಿ ರೈಲ್ವೇದಲ್ಲಿ ಕೇಳ್ತಾನೆ. ಕೆಲವೊಬ್ಬರಿಗೆ ರೈಲ್ವೇದಲ್ಲಿ ಹೋಗ್ಬೇಕಂತೇಳಿ ಆಸೆ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಡೂ ದೀಸ್ ಇಂಜಿನಿಯರಿಂಗ್ ಡಿಗ್ರೀಸ್. ಓಕೆ, ದೆನ್ FDA ಮತ್ತು FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್. ಓಕೆ, ಈ ಕೋರ್ಸ್ ನೀವು ಈ ಕ್ಲರಿಕಲ್ ಜಾಬ್ಸ್. ಓಕೆ, ಕ್ಲರಿಕಲ್ ಜಾಬ್ ಇಫ್ ಯು ವಾಂಟ್ ಟು ಅಪ್ಲೈ ಫಾರ್ ದಿಸ್ ಕ್ಲರಿಕಲ್ ಜಾಬ್ ಆಲ್ಸೋ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಏನಿರಬೇಕು, ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ಸೈನ್ಸ್ದು ನಾಲೆಜ್ ಇರಬೇಕಾಗುತ್ತೆ. ಓಕೆ, ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ದೆನ್ ಗ್ರೂಪ್ ಸಿ ಪೋಸ್ಟ್ ಜಸ್ಟ್ ಇವಾಗ ಕರೆದಿದ್ದಾನೆ. ಓಕೆ, ಜಸ್ಟ್ ಒಂದು 800 ಗ್ರೂಪ್ ಸಿ ಪೋಸ್ಟ್ ಕರೆದಿದ್ದಾನೆ ಇವಾಗ ಜಸ್ಟ್. ಅಲ್ಲಿನೂ ನಿಮಗೆ 35 ಮಾರ್ಕ್ಸ್ ಕಂಪ್ಯೂಟರ್ ಸೈನ್ಸ್ ಕ್ವಶನ್ನು ಇರುತ್ತೆ. ಓಕೆ, ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ಬ್ಯಾಂಕಿಂಗ್ ಜಾಬಲ್ಲಿ 2 ಜಾಬ್ಸ್ ಬರ್ತವೆ. ಒನ್ ಈಸ್ ಪ್ರೊಫೆಷನಲ್ ಆಫೀಸರ್ಸ್ PO ಅಂತೇಳಿ, ನೆಕ್ಸ್ಟ್ ಇನ್ನೊಂದು ಕ್ಲರ್ಕ್. ಒಂದು PO ಅಂತೇಳಿ ಇನ್ನೊಂದು ಕ್ಲರ್ಕ್ ಜಾಬ್ ಅಂತ ಬರ್ತದೆ. ಪ್ರೊಫೆಷನಲ್ ಆಫೀಸರ್ಸ್ ಡಿಗ್ರಿ ಮೇಲೆ ಇರುತ್ತೆ, ಇನ್ನೊಂದು ಕ್ಲರ್ಕ್ PUC ಮೇಲೆ ಇರುತ್ತೆ. ಯು ಕ್ಯಾನ್ ಅಪ್ಲೈ ಫಾರ್ ದೀಸ್ ಜಾಬ್. ಹಿಯರ್ ಆಲ್ಸೋ ಮಸ್ಟ್ ಆ್ಯಂಡ್ ಶುಡ್ ಯು ಆರ್ ಗೆಟಿಂಗ್ 40 to 45 ಕ್ವಶನ್ ಫ್ರಮ್ ಕಂಪ್ಯೂಟರ್ ಸೈನ್ಸ್. ಓಕೆ, ಮತ್ತು ಬೇರೆ ಕ್ವಶನ್ಸ್ ಇಂಗ್ಲೀಷಲ್ಲಿ ಇರುತ್ತೆ, ಇನ್ನೊಂದು ಏನಪ್ಪ ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧ ಇರುತ್ತೆ, ಇನ್ನೊಂದು ಜನರಲ್ ನಾಲೆಜ್ ಇರುತ್ತೆ ಸ್ವಲ್ಪ. ಓಕೆ, ದಿಸ್ ಈಸ್ ಇನ್ ಬ್ಯಾಂಕಿಂಗ್ ಜಾಬ್ಸ್. ಎವ್ರಿ ಇಯರ್ 8,000 ಜಾಬ್ಸ್ ಕರೀತಾನೆ ಇನ್ ಬ್ಯಾಂಕಿಂಗ್ ಸೆಕ್ಟರ್. ಓಕೆ, ಎವ್ರಿ ಇಯರು 8,000 ಜಾಬ್ನ ಕರೀತಾನೆ. ಓಕೆ, PO ಆಯಿತು, ಪ್ರೊಫೆಷನಲ್ ಆಫೀಸರ್ಸ್ ಆಯಿತು, ಮತ್ತು ಕ್ಲರ್ಕ್ ಆಯಿತು. ಓಕೆ, ಆಲ್ಮೋಸ್ಟ್ ಆಲ್ ನಿಮಗೆ ಈ ಎವ್ರಿ ಇಯರ್ ಕರೀತಾನೆ. IBPS ಅಂತ ಬರುತ್ತೆ. IBPS ಮೀನ್ಸ್ ಇಂಡಿಯನ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಒಂದು ಎಕ್ಸಾಮ್ ಇಟ್ಟಿರ್ತಾರೆ. ಎಕ್ಸಾಮಲ್ಲಿ ನೀವು ಕರೆಕ್ಟಾಗಿ ಎಕ್ಸಾಮ್ ಪಾಸ್ ಆತಂದರೆ ಮಸ್ಟ್ ಯು ಆರ್ ಗೆಟಿಂಗ್ ದೀಸ್ ಟೈಪ್ ಆಫ್ ಜಾಬ್ಸ್, ಪ್ರೊಫೆಷನಲ್ ಆಫೀಸರ್ಸ್ ಆ್ಯಂಡ್ ಕ್ಲರ್ಕ್. Then you can go for banking, then police department. In police department they will call for a head constable, then PSI, these type of jobs they call ಮಾಡ್ತಾನೆ. You can apply for that jobs also. Then you can go for NDA. This is very important. PUC ಬರೀ ಮುಂದೆ ಸೆಕೆಂಡ್ ಇಯರ್ಗೆ ನಿಮಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತೇಳಿ ಒಂದು ಎಕ್ಸಾಮ್ ತಗೋತಾರೆ ಆನ್ PUC ಓನ್ಲಿ. ಓಕೆ, ಡೆಫಿನೆಟ್ಲಿ ಯು ಆರ್ ಸೆಲೆಕ್ಟೆಡ್ ಆಸ್ ಎ ಆರ್ಮಿ ಆಫೀಸರ್ ಅಂತೇಳಿ ನೀವು ಸೆಲೆಕ್ಟ್ ಆಗ್ತೀರಾ. ನಮ್ಮ ಕಾಲೇಜಿಂದ ಒಂದು ಡೌನಾಳ್ ಅಂತ ಹುಡುಗ. ಓಕೆ, ಡೌನಾಳ್ ಅಂತ ಹುಡುಗ ಹಿ ಆರ್ ಸೆಲೆಕ್ಟೆಡ್ ಫಾರ್ ಅ PCMC ಸ್ಟೂಡೆಂಟ್. ಇವನು ಸೆಲೆಕ್ಟೆಡ್ ಫಾರ್ ಅ ಟೆಕ್ನಿಕಲ್ ಆಫೀಸರ್. ಬಸವರಾಜ್ ಡೌನಾಳ್ ಅಂತೇಳಿ ಇಂಡಿ ಹುಡುಗ, ಹಿ ಆರ್ ಸೆಲೆಕ್ಟೆಡ್ ಫಾರ್ NDA. ಇವಾಗ ಟೆಕ್ನಿಕಲ್ ಆಫೀಸರ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ದೆನ್ ಯು ಕ್ಯಾನ್ ಗೋ ಫಾರ್ PDO ಮೀನ್ಸ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಓಕೆ, ಅಲ್ಲಿನೂ ನಿಮಗೆ ಯು ಕ್ಯಾನ್ ಗೋ ಫಾರ್ ದಿಸ್. ದೆನ್ KPTCL ಮೀನ್ಸ್ KEV. ಯು ಕ್ಲಿಯರ್ ಯುವರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ಅಂದರೆ ಯು ಕ್ಯಾನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ E&C. ಓಕೆ, ಇಂಜಿನಿಯರಿಂಗ್ ಮಾಡಿದ್ರು ಅಂದರೆ ಯು ಕ್ಯಾನ್ ಅಪ್ಲೈ ಫಾರ್ ದೀಸ್ ಜಾಬ್ಸ್. KPTCL ಆಲ್ಮೋಸ್ಟ್ ನೀವು ಗೌರ್ಮೆಂಟ್ ಜಾಬ್ಸ್ ಬೇಕಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಇಂಜಿನಿಯರಿಂಗ್ ಯಾವ್ದಾದ್ರು ಕಂಪ್ಲೀಟ್ ಆಗಿರಬೇಕು ಡಿಗ್ರಿ. ಓಕೆ, ಯು ಕ್ಯಾನ್ ಅಪ್ಲೈ ದೀಸ್ ಜಾಬ್ಸ್ ಆಲ್. ಓಕೆ, ದೆನ್ KSRTC
ಇನ್ ಕೆ ಎಸ್ ಆರ್ ಟಿ ಸಿಯಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಜಾಬ್ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರ್, ಡಿಪೋ ಮ್ಯಾನೇಜ್ ಮೆಕ್ಯಾನಿಕಲ್ ಇಂಜಿನಿಯರ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿಸಿದವ್ರಿಗೆ ದೇರ್ ಆರ್ ಸೋ ಮನಿ ಅಪಾರ್ಚುನಿಟಿ ಇನ್ ಕೆ ಎಸ್ ಆರ್ ಟಿ ಸಿ. ಓಕೆ, ದೆನ್ ಕ್ಲರಿಕಲ್ ಪೋಸ್ಟ್ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಕಂಪ್ಯೂಟರ್ ವರ್ಕ್ ಇರುತ್ತೆ, ಮಸ್ಟ್ ಆ್ಯಂಡ್ ಶುಡ್ ಯು ನೋ ದಿ ಕಂಪ್ಯೂಟರ್. ಓಕೆ, ಆಲ್ಮೋಸ್ಟ್ ಆಲ್ ನಿಮಗೆ ಕಂಪ್ಯೂಟರಲ್ಲಿ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಓಕೆ, ಇಫ್ ಯು ವಾಂಟ್ ಫಾರ್ ಅ ಡಿಫ್ರೆಂಟ್ ಕ್ಲರಿಕಲ್ ಪೋಸ್ಟ್ ಇನ್ ಡಿಫ್ರೆಂಟ್ ಡಿ ಸಿ ಆಫೀಸಸ್ ಎಲ್ಲ ಆಯಿತು. ಓಕೆ, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅಂತ ಕರೀತಾನೆ. ಇಫ್ ಯು ಹ್ಯಾವ್ ಯುವರ್ ಪಿ ಯು ಸಿ ಪರ್ಸೆಂಟೇಜ್ ಸೋ ಮಚ್ 90-95 ಅಬೋ ಇತ್ತಂತಂದರೆ ಡೆಫಿನೆಟ್ಲಿ ಯು ಆರ್ ಸೆಲೆಕ್ಟೆಡ್. ಮೆರಿಟ್ ಲಿಸ್ಟ್ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಓಕೆ, ಸೆಲೆಕ್ಟ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಸಿ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಗೋ ಫಾರ್ ಟೀಚಿಂಗ್ ಜಾಬ್ಸ್ ಆಲ್ಸೋ. ಓಕೆ, ಟೀಚಿಂಗ್ ಜಾಬ್ಸ್ಗೆ ಅಪ್ಲೈ ಆಗುತ್ತೆ. ಓಕೆ, ಇವೆಲ್ಲ ಜಾಬ್ಸ್ಗಳು ಆಲ್ಮೋಸ್ಟ್ ಆಗಿರುತ್ತೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಇರ್ತವೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸು ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರ್ತವೆ ಫಾರ್ ದೀಸ್ ಟೈಪ್ ಆಫ್ ಜಾಬ್ಸ್. Okay, this is about government jobs. Okay, you can go apply for government jobs also. Okay, now come to our computer science. See, computer science subject only. Okay, almost all every year from 8 years I am teaching 100% result bandide. No one can fail in computer science. Every year we have got a 100% result. No one can fail. ಯಾರು ಫೇಲು ಆಗಂಗಿಲ್ಲ, ಬಿಕಾಸ್ ವೆರಿ ಈಸಿ ಸಬ್ಜೆಕ್ಟು. ಓಕೆ, ವೆರಿ ಈಸಿಲಿ ಆ್ಯಂಡ್ ಜಾಬ್ ಓರಿಯೆಂಟೆಡ್ ಸಬ್ಜೆಕ್ಟ್. ಓಕೆ, ದೆನ್ ಯು ಹ್ಯಾವ್ 70 ಥಿಯರಿ ಇರುತ್ತೆ, 30 ಪ್ರಾಕ್ಟಿಕಲ್ ಇರುತ್ತೆ. ನಿಮಗೆ 70 ಥಿಯರಿ ಇರುತ್ತೆ, ದೆನ್ 30 ಪ್ರಾಕ್ಟಿಕಲ್ ಲ್ಯಾಬ್ ಇರುತ್ತೆ. ಓಕೆ, 70ಅಲ್ಲಿ ನೀವು ಪಾಸ್ ಆಗೋದು ಎಷ್ಟು ಬೇಕು? 21 ಮಾರ್ಕ್ಸ್. 21 ಮಾರ್ಕ್ಸು ನೀವು ಕಂಪ್ಯೂಟರ್ ಸೈನ್ಸಲ್ಲಿ ತೊಗೊಂಡ್ರೆ ಪಾಸ್ ಆಗ. ಓಕೆ, ದೆನ್ ಬಟ್ ನಮ್ಮ ಹುಡುಗರು ಲಾಸ್ಟ್ ಇಯರ್ ರಿಸಲ್ಟು 99. ಓಕೆ, 5 ಮೆಂಬರ್ಸ್ ದೇ ಟೇಕನ್ 99 ಮಾರ್ಕ್ಸ್. ಓಕೆ, 5 ಜನ ಏನು ಮಾಡಿದ್ದಾರೆ? 99 ತೊಗೊಂಡಿದ್ದಾರೆ. ಓಕೆ, ಆಲ್ಮೋಸ್ಟ್ 100% ರಿಸಲ್ಟ್ ತೊಗೊಂಡಿದ್ದಾರೆ. ಓಕೆ, ದೆನ್ ಎವ್ರಿ ಇಯರ್ ವಿ ಗಾಟ್ ಔಟ್ ಆಫ್ ಔಟ್. ಓಕೆ, ಔಟ್ ಆಫ್ ಔಟ್ ಬರುತ್ತೆ. ಓಕೆ, ಆಲ್ಮೋಸ್ಟ್ ಅವರ ಸ್ಟೂಡೆಂಟ್ಸ್ ದೇರ್ ಆರ್ ಡಿಫ್ರೆಂಟ್. ಆಲ್ಮೋಸ್ಟ್ PCMC student they placed in different companies. For example you have Sarita and their hudigi TCS company select ಆಗಿದ್ದಾರೆ. TCS is a PCMC student. Okay, then ಅಲ್ಲಿ ಅಂತ ಹೇಳಿ ಹುಡುಗ ಅವನು ಮೊಲಾಕ್ಸ್ ಅಂತ ಕಂಪ್ನಿ ಸೆಲೆಕ್ಟ್ ಆಗಿದ್ದಾನೆ. ಸಿ ಫಾರ್ ಎಕ್ಸಾಂಪಲ್ ಡೊಮನಾ ಅಂತ ಹುಡುಗ ಈಸ್ ಅ ಟೆಕ್ನಿಕಲ್ ಆಫೀಸರ್ ಇನ್ ಆರ್ಮಿ. Okay, then you have Sneha Patil, he is selected in Infosys company. Okay, Infosys. Akshita Kumbar is selected for Google company in Hyderabad. Okay, Hyderabad ali they have different our students they got placed in different companies. Okay, there are so many you have opportunities here. Okay, on computer science subject. Okay, computer science subject ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಅಪಾರ್ಚುನಿಟಿ ಇರ್ತವೆ. Okay, you can go for engineering, there are 45 courses you have. Otherwise no I don't want, you can go for degree courses. Otherwise, okay, degree courses, there are so many degree courses you have. In that all degree courses, and these are all engineering courses, must and should ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಂಡವರಿಗೆ ಇಂಜಿನಿಯರಿಂಗು ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಓಕೆ, ಯಾರ ಇಂಜಿನಿಯರಿಂಗ್ ನೀವು ಹೋಗ್ಬೇಕಂತಿರೋ ಆಲ್ಮೋಸ್ಟ್ ಆಲ್ ಏನು ಮಾಡಬೇಕು? ಕಂಪ್ಯೂಟರ್ ಸೈನ್ಸ್ನ ತಗೊಳ್ರಿ. ಓಕೆ, ದೆನ್ ಇಫ್ ಯು ವಾಂಟ್ ಟು ಗೋ ಫಾರ್ ಗೌರ್ಮೆಂಟ್ ಜಾಬ್ಸ್ ಆಲ್ಸೋ ದೇರ್ ಆಲ್ಸೋ ಯು ಹ್ಯಾವ್ ಆಲ್ಮೋಸ್ಟ್ 30 to 40% ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಜಾಬ್ಸ್ ಆಯಿತು, ಗ್ರೂಪ್ ಸಿ ಪೋಸ್ಟ್ ಆಯಿತು, ಡಿಫ್ರೆಂಟ್ FDA, SDA ಆಲ್ಮೋಸ್ಟ್ ಅಲ್ಲಿನೂ ನಿಮಗೆ ಕ್ವಶನ್ಸ್ ಇದ್ದೇ ಇರ್ತವೆ. ಗಾಟ್ ಇಟ್? ಓಕೆ, ದಿಸ್ ಇಸ್ ವಾಟ್ ದಿಸ್ ಇಸ್ ಅಬೌಟ್ ಬ್ರೀಫ್ಲಿ. ನೆಕ್ಸ್ಟ್ ದೇರ್ ಆರ್ ಡಿಫ್ರೆಂಟ್ ಜಾಬ್ಸ್. ಓನ್ಲಿ ಏನು ತಿಳ್ಕೊಂಡಿದ್ದಾರೆ ಸೈನ್ಸ್ ಅಂತಂದರೆ ಜಸ್ಟ್ ವಿ ಹ್ಯಾವ್ ಓನ್ಲಿ 2 ಕೋರ್ಸಸ್, ಒಂದು ಇಂಜಿನಿಯರಿಂಗು ಇನ್ನೊಂದು ಮೆಡಿಕಲ್ಲು. ಬಟ್ ನೋ, ವಿ ಹ್ಯಾವ್ ಅ ಲಾಟ್ ಆಫ್ ಕೋರ್ಸಸ್. ಇದು ಜಸ್ಟ್ ನಾನು 50% ಅಷ್ಟೇ ಹೇಳಿದ್ದೀನಿ. ದೇರ್ ಆರ್ ಸೋ ಮನಿ ಯು ಹ್ಯಾವ್ ಅ ಕೋರ್ಸಸ್. ದೇರ್ ಆರ್ ಸಿಕ್ಕಾಪಟ್ಟೆ ಕೋರ್ಸ್ ಇರ್ತವೆ. ಓಕೆ, ದೇರ್ ಆರ್ ಡಿಮಾಂಡೇಬಲ್ ಕೋರ್ಸಸ್ ಇರ್ತವೆ. ಆ ಕೋರ್ಸಸ್ನ ನೀವು ಮಾಡ್ಬೋದು. ಓಕೆ, ದೇರ್ ಆರ್ ಓಕೆ, ದೆನ್ ಫ್ರಮ್ ಟುಮಾರೋ ಆನ್ವರ್ಡ್ಸ್ ಐ ವಿಲ್ ಸ್ಟಾರ್ಟ್ ದಿ syllabus. Okay, computer science syllabus. Thank you for watching this